ಸಿಂಹರಾಶಿ ಅನಗತ್ಯವಾದಂತಹ ಪ್ರಯಾಣವನ್ನು ರದ್ದು ಮಾಡಿಬಿಡಿ. ಅದು ನಿಮಗೆ ಅನುಕೂಲವೇ ಹೊರತು ಅನನುಕೂಲ ಅಲ್ಲ. ಯಾವಾಗ ನೀವು ಉದ್ದೇಶಿತವಾಗಿ ಪ್ರಯಾಣವನ್ನು ಮಾಡ್ತೀರಿ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ. ಕುಟುಂಬದವರ ಜೊತೆ ಸಮಯವನ್ನು ಕಳೆಯುವಂತಹ ಅವಕಾಶಗಳಿದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿ. ಯಾವುದೇ ಕೆಲಸದಲ್ಲಿ ಸ್ಪರ್ಧೆ ಬೇಡ. ಪ್ರಾಮಾಣಿಕವಾಗಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ. ಭಗವದ್ ಅನುಗ್ರಹ ಇದೆ, ಗ್ರಹಗತಿ ಚೆನ್ನಾಗಿದೆ, ಗ್ರಹ ಫಲ ನಿಮಗೆ ಸಿಕ್ಕಬೇಕು ಅಂತ ಇದ್ದಾಗ ಖಂಡಿತವಾಗಿ ಅದು ಲಭಿಸೇ ಲಭಿಸುತ್ತೆ. ಸ್ಪರ್ಧಾತ್ಮಕವಾದಂತಹ ಹೋರಾಟದ ಜೀವನ ಬೇಡ ಅಂತ ಅರ್ಥ. ಸಹೋದ್ಯೋಗಿಗಳ ಜೊತೆಯಲ್ಲಿ ತಾಳ್ಮೆಯಿಂದ ವರ್ತಿಸಬೇಕು. ಇಲ್ಲದೇ ಇದ್ದರೆ ಅವರ ಸಹಕಾರ ನಿಮಗೆ ಸಿಕ್ಕದೇ ಇರುವ ಹಾಗೆ ಆಗೋಗ್ಬಿಡುತ್ತೆ. ಬೇರೆಯವರ ಆಗಮನದಿಂದ ನಿಮ್ಮ ಕೆಲಸಕ್ಕೆ ಒಂದಷ್ಟು ಅಡ್ಡಿಯಾಗಬಹುದು. ಅದನ್ನು ನೋಡಿಕೊಳ್ಳಿ. ಯಾವ ರೀತಿಯಲ್ಲಿ ನಿಮ್ಮ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕೋ ಅದನ್ನು ಅಷ್ಟು ನೀಡಲೇಬೇಕಾದಂತಹ ಅನಿವಾರ್ಯತೆ ನಿಮಗಿರುವಂಥದ್ದಾಗುತ್ತೆ. ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ದುರ್ಗಾ ಪ್ರಾರ್ಥನೆ, ದುರ್ಗಾದೇವಿಯ ಪೂಜೆಯನ್ನು ಮಾಡಿ. ಸಿಂಹರಾಶಿಯವರು ತಮ್ಮೆಲ್ಲ ಸಮಸ್ಯೆಗಳ ನಿವಾರಣೆಗೋಸ್ಕರವಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡುವಾಗ ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲ ದುರಿತಗಳನ್ನು ದೂರ ಮಾಡಲಿ, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ಶುಭವನ್ನು ಉಂಟು ಮಾಡಿ. ಕನ್ಯಾ ರಾಶಿ ವಿದೇಶಿ ವ್ಯಕ್ತಿಗಳ ಸಂಪರ್ಕ ಇರತಕ್ಕಂಥವರು ಅಥವಾ ಮನೆಯಲ್ಲಿ ಯಾರಾದರೂ ವಿದೇಶದಲ್ಲಿ ವಾಸ ಇದ್ದರೆ ಅವರ ಸಂಪರ್ಕ ಇದ್ದರೆ, ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು ಇದ್ದರೆ ಅಂಥವರಿಗೆ ಅನುಕೂಲ ಹೆಚ್ಚಿರುವಂಥದ್ದು. ಸಾಯಂಕಾಲಕ್ಕೆ ಶುಭವಾರ್ತೆ ಎನ್ನುವಂಥದ್ದು ಇದೆ. ಕೆಲಸದ ಒತ್ತಡದಿಂದ ಮಾನಸಿಕವಾಗಿ ತುಂಬ ಹಿಂಸೆ ಆಗುವಂಥದ್ದಿದೆ. ಆದರೆ ಕೆಲಸ ಮಾಡಲೇಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ. ಜವಾಬ್ದಾರಿ ಕೆಲಸಗಳಲ್ಲಿ ಸವಾಲುಗಳು ಹೆಚ್ಚಾಗಿರುತ್ತೆ. ಇದೆಲ್ಲವನ್ನು ಅನುಭವಿಸಲೇಬೇಕು, ಅನುಭವಕ್ಕೆ ತಂದುಕೊಳ್ಳಲೇಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಜನರಿಗೆ ನಿಮ್ಮಿಂದ ಸಹಾಯವಾಗ್ತಕ್ಕಂತಹ ದಿವಸ. ಸಹಾಯ ಅಂತಂದರೆ ಹಣ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಬಾರ್ದು. ಯಾರು ಏನೇನು ಸಮಸ್ಯೆಗಳಲ್ಲಿರ್ತಾರೋ, ಯಾವ ಕಷ್ಟದಲ್ಲಿರ್ತಾರೋ ಅದಕ್ಕೆ ನೀವು ಬಹಳ ಸ್ಪಷ್ಟವಾಗಿ ಅನುಕೂಲಕರವಾಗಿ ಸ್ಪಂದಿಸ್ತಕ್ಕಂಥದ್ದು ನಿಮ್ಮಿಂದ ಆಗುತ್ತೆ ಅಂತ ಅರ್ಥ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾನ್ಯತೆ ಜೊತೆಗೆ ಉಪಯೋಗವೂ ಕೂಡ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಪ್ರಾಮಾಣಿಕವಾಗಿ ವರ್ತಿಸಬೇಕು ಅನ್ನುವಂಥದ್ದಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಸಾಲದ ಹಣ ಹಿಂತಿರುಗಿ ಬರತಕ್ಕಂಥದ್ದು, ಅನಿರೀಕ್ಷಿತವಾಗಿ ನಿಮಗೆ ಲಾಭ ಆಗುವಂಥದ್ದಾಗತ್ತೆ. ಮನೆಗೆ ಬಂದಂತಹ ಅತಿಥಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು. ಯಾರನ್ನೂ ನೀವೇನು ಕರೆದಿರೋದಿಲ್ಲ, ಯಾವುದೋ ಅನಿವಾರ್ಯಕ್ಕೋ ಅಥವಾ ಯಾವುದೋ ಉದ್ದೇಶಕ್ಕೋ ಮನೆಗೆ ಬಂದಿರ್ತಾರೆ ಅತಿಥಿಗಳು. ಅವರಿಂದ ಒಂದಷ್ಟು ಸಮಸ್ಯೆಗಳು, ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ನಡವಳಿಕೆ ಸ್ವಾಭಾವಿಕವಾಗಿದ್ದರೂ ಕೂಡ ಜನ ನಿಮ್ಮನ್ನು ಮೆಚ್ಚಿಕೊಳ್ಳದಲೇ ಕೆಣಕಬಹುದು. ನಿಮ್ಮ ಕೋಪ ತಾರಕಕ್ಕೇರುತ್ತೆ. ಯಾರಿಗೆ ಹೇಗೆ ಉತ್ತರವನ್ನು ಕೊಡಬೇಕೋ ಅದೇ ಮಾದರಿಯಲ್ಲಿ ಅವರವರಿಗೆ ಅನುಗುಣವಾಗಿ ಉತ್ತರವನ್ನು ಕೊಡ್ತೀರಿ ಅಂತಕ್ಕಂಥದ್ದು ಜನ ಇದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಕುಟುಂಬದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದಿರುತ್ತೆ, ಅದನ್ನು ಹಾಗೆ ಉಳಿಸಿಕೊಳ್ತಕ್ಕಂತಹ ಪ್ರಯತ್ನ ಇರಲಿ. ಅವಕಾಶಕ್ಕೆ ಕಾದಿರತಕ್ಕಂತಹ ನಿಮಗೆ ಉತ್ತಮವಾದಂತಹ ವಾರ್ತೆ ಸಿಕ್ಕುತ್ತೆ. ಎಷ್ಟು ತಾಳ್ಮೆಯಿಂದ ಕಾಯ್ತೀರೋ ಅಷ್ಟು ಒಳ್ಳೆಯದು ಆಗ್ತಕ್ಕಂಥದ್ದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಗಲಾಟೆಗೆ ಅವಕಾಶಗಳು ಬೇಡ. ಜಗಳ ಆಗುವ ಸಾಧ್ಯತೆ ಅಂತೂ ಇದೆ, ಆದರೆ ಅದನ್ನು ನೀವು ತಪ್ಪಿಸಬಹುದು ಅನ್ನುವಂಥದ್ದು ಎಚ್ಚರಿಕೆಯೂ ಕೂಡ ಇದೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿರ್ದಿಷ್ಟವಾದಂತಹ ಗುರಿ ಇರಲಿ, ಆದರೆ ಯಾವುದೇ ಕಾರಣಕ್ಕೂ ದುರಾಲೋಚನೆಗಳು ಬೇಡ. ನಾನು ಈ ಗುರಿಯನ್ನು ತಲುಪಬೇಕು ಅನ್ನುವಂತಹ ಭಾವನೆ, ದೃಢವಾದಂತಹ ಸಂಕಲ್ಪ ನಿಮ್ಮಲ್ಲಿರಲಿ. ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆಗಳಿಂದ, ವಾಮಮಾರ್ಗಗಳಿಂದ ಆ ಗುರಿಯನ್ನು ತಲುಪಬೇಕು ಅನ್ನುವಂತಹ ಭಾವ ಮನಸ್ಸು ನಿಮ್ಮದಾಗಿರಬಾರ್ದು ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ಸ್ವಭಾವ ವರ್ತನೆಗೋಸ್ಕರವಾಗಿ ಜನ ನಿಮ್ಮನ್ನು ಟೀಕೆ ಮಾಡ್ತಾರೆ. ಮುಂಚೆ ಹೀಗಿರಲಿಲ್ಲ ನೀವು ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ. ಆದ್ದರಿಂದ ಬೇರೆಯವರ ಟೀಕೆಗೆ ಒಳಗಾಗುವಂಥದ್ದು ಬೇಡ ಅಂತ ಅರ್ಥ. ಅತಿಯಾದಂತಹ ಮನಸ್ಸು ಗಳಿಕೆಯ ಬಗ್ಗೆ ಹೋಗುತ್ತೆ. ಅತಿಯಾದಂತಹ ಗಳಿಕೆ ಆ ರೀತಿ ಮನಸ್ಸಿಗೆ ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಅದನ್ನು
ಕಟ್ಟಿಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಟ್ಟಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ. ಮಹಿಳೆಯರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ, ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ವರ್ತನೆ ಮತ್ತು ವ್ಯಕ್ತಿತ್ವ ಇವೆರಡನ್ನೂ ಕೂಡ ಕಾಪಾಡಿಕೊಳ್ಬೇಕು. ವರ್ತನೆಯಲ್ಲಿ ವ್ಯತ್ಯಾಸ ಆದರೂ ಕೂಡ ಪ್ರಯೋಜನ ಆಗೋದಿಲ್ಲ, ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಆದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಧನ್ವಂತರಿಯ ಉಪಾಸನೆ ಮಾಡುವಂಥದ್ದು ಆಸಕ್ತಿ ಇರುವಂಥವರು, ಯೋಗ್ಯತೆ ಇರತಕ್ಕಂಥವ್ರು, ಅರ್ಹತೆ ಇರತಕ್ಕಂಥವ್ರು ಅದನ್ನೂ ಕೂಡ ಪ್ರಯತ್ನ ಮಾಡಿ. ಶುಭವಾಗಿ.